ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ಕಡೆಯಿಂದ ಬಿಗ್ ಹಾಯ್. ಕ್ವಾಟ್ಲೆ ಕಿಚನ್ ಸೀಸನ್ 2 ಯಾವಾಗ ಬರುತ್ತೆ ಮೇಡಮ್, ಯಾವಾಗ ಬರುತ್ತೆ ಅಂತೇಳಿ ತುಂಬ ಜನ ಆಯಿತಾ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾ ಇದ್ದೀರಾ. ಓಕೆ, ಅದಕ್ಕೆ ಬಂದೇ ಬಿಡ್ತಪ್ಪ. ಏನಪ್ಪ ಅಂತಂದರೆ ಏನು ಕಾಮಿಡಿ ಕಿಲಾಡಿಗಳ ಗ್ರ್ಯಾಂಡ್ ಫಿನಾಲೆ ಇದೇ ವಾರ ಅಂದರೆ ಸ್ಯಾಟರ್ಡೆ ಸಂಡೇ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ನಮ್ಮ ಕಾಮಿಡಿ ಕಿಲಾಡಿಗಳ ಒಂದು ಗ್ರ್ಯಾಂಡ್ ಫಿನಾಲೆ ಅಂದರೆ ಜೂನಿಯರ್ ಕಾಮಿಡಿ ಕಿಲಾಡಿಗಳ ಒಂದು ಗ್ರ್ಯಾಂಡ್ ಫಿನಾಲೆ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಅದು ಮುಗಿದ ನಂತರ ಮಂಡೇ ನಿಮಗೆ ಪ್ರೋಮೋ ಬರುತ್ತೆ. ಮಂಡೇ, ಟ್ಯೂಸ್ಡೇ, ವೆನಸ್ಡೇ 3 ದಿನ ಕಂಟಿನ್ಯೂಸ್ ಆಗಿ ಪ್ರೋಮೋ ಬರುತ್ತೆ. ಯಾವ್ಯಾವ ಕಂಟೆಸ್ಟೆಂಟ್ಗಳು ಬರ್ತಾ ಇದ್ದಾರೆ, ಯಾರು ಜಡ್ಜಸ್ಸು, ಕ್ವಾಟ್ಲೆ ಮಾಡೋಕ್ಕೆ ಯಾರು ಬರ್ತಿದ್ದಾರೆ, ಎಲ್ಲವೂ ಕೂಡ ನಿಮಗೆ ಒಂದರಿಂದ ಅಪ್ಡೇಟು ಸಿಗ್ತವೆ. ಓಕೆ, ಇದೇ ಜೂನ್ ಆಯಿತಾ, ಇದೇ ಜೂನ್ ಫಸ್ಟ್ ವೀಕ್, ಫಸ್ಟ್ ಸ್ಯಾಟರ್ಡೆ ಸಂಡೇ ಫಸ್ಟ್ ಎಪಿಸೋಡ್ ಅಂದರೆ ಕ್ವಾಟ್ಲೆ ಕಿಚನ್ ಸೀಸನ್ 2ನ ಫಸ್ಟ್ ಎಪಿಸೋಡು ಟೆಲಿಕಾಸ್ಟ್ ಆಗ್ತಾ ಇದೆ. ಕ್ವಾಟ್ಲೆ ಕಿಚನ್ ಸೀಸನ್ 2ನ ಒಂದು ಗ್ರ್ಯಾಂಡ್ ಲಾಂಚಿಗೆ ನಿಜವಾಗ್ಲೂ ಕೂಡ ತುಂಬ ಗೆಸ್ಟ್ಗಳು ಬರುವ ಸಾಧ್ಯತೆ ಇದೆ. ಅದೇ ರೀತಿ ಕ್ವಾಟ್ಲೆ ಕಿಚನ್ ಸೀಸನ್ 1 ಹೇಗೆ ಆಯಿತಾ ನಿಮ್ಮೆಲ್ಲರೂ ರನ್ಸಿದೆ, ಅದೇ ರೀತಿ ಕ್ವಾಟ್ಲೆ ಕಿಚನ್ನ ಸೀಸನ್ 2 ಕೂಡ ಅದೇ ರೀತಿ ನಿಮಗೆ ಆಯಿತಾ ಎಂಟರ್ಟೈನ್ಮೆಂಟ್ ಮಾಡುತ್ತೆ, ಮನೋರಂಜನೆ ಕೊಡುತ್ತೆ. ಈಗ ಎಲ್ಲ ಕಡೆ ಕೇಳಿ ಬರ್ತಿರುವಂತಹ ವಿಷಯ ಏನು ಅಂತಂದರೆ, ಓಕೆ ಇನ್ನೊಂದು ವಾರ ಇದೆ, ಇನ್ನೊಂದು ವಾರದಲ್ಲಿ ನಿಮಗೆ ಕ್ವಾಟ್ಲೆ ಕಿಚನ್ನು ಟೆಲಿಕಾಸ್ಟ್ ಆಗುತ್ತೆ, ನೀವೆಲ್ಲರೂ ನೋಡ್ತೀರಾ. ಅಂದರೆ ಜೂನ್ ಫಸ್ಟ್ ವೀಕು, ಫಸ್ಟ್ ಶನಿವಾರ ಭಾನುವಾರ ಕ್ವಾಟ್ಲೆ ಕಿಚನ್ ಸೀಸನ್ 2 ಫಸ್ಟ್ ಎಪಿಸೋಡ್ ಬರುತ್ತೆ, ನೀವೆಲ್ಲರೂ ಕೂಡ ನೋಡ್ತೀರಾ, ಸರಿನಾ? ಆದರೆ ಕ್ವಾಟ್ಲೆ ಕಿಚನ್ ಸೀಸನ್ 2ನ ಗ್ರ್ಯಾಂಡ್ ಲಾಂಚಿಗೆ ಗೆಸ್ಟ್ ಆಗಿ ಬರ್ತಿರುವಂತಹ ನಮ್ಮ ಬಿಗ್ ಬಾಸ್ 12ನ ವಿನ್ನರ್ ನಮ್ಮ ಗಿಲ್ಲಿ ನಟ, ಅದೇ ರೀತಿ ಕಾವ್ಯ ಅವರು ಬರ್ತಿದ್ದಾರೆ ಗೆಸ್ಟ್ ಆಗಿ ಅಂತೇಳಿ ಒಂದು ಸುದ್ದಿ ಬಂದಿದೆ. ನಿಮ್ಮೆಲ್ಲರಿಗೂ ನಾನು ಒಂದೇ ಹೇಳೋದು, ಕಾವ್ಯ ಮತ್ತು ಗಿಲ್ಲಿ ಕ್ವಾಟ್ಲೆ ಕಿಚನ್ ಸೀಸನ್ 2ನ ಲಾಂಚಿಂಗ್ ಡೇ ದಿನ ಗೆಸ್ಟ್ ಆಗಿ ಬರ್ತಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡಿ ಎಲ್ಲರೂ ಕೂಡ ಪ್ರೀತಿ ತೋರಿಸಿ. ಮತ್ತು ಎಲ್ಲರಿಗೂ ನಾನು ಹೇಳ್ತಿರೋದೇನು ಗೊತ್ತಾ, ಅದು ಕಾವ್ಯ ಫ್ಯಾನ್ ಆಗಲಿ, ಗಿಲ್ಲಿ ಫ್ಯಾನ್ ಆಗಲಿ, ಅದೇ ರೀತಿ ಜಿ ಕೆ ಫ್ಯಾನ್ಸ್ ಆಗಲಿ, ಎಲ್ಲರಿಗೂ ನಾನು ಹೇಳ್ತಿರೋದೇನು ಗೊತ್ತಾ, ಅಲ್ಲಿ ರಕ್ಷಿತಾ ಕೂಡ ಒಬ್ಬ ಕಂಟೆಸ್ಟೆಂಟ್ ಆಗಿ ಬರ್ತಾ ಇದ್ದಾರೆ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ. ನೀವು ಮಾಡುವ ಕಮೆಂಟುಗಳು ಯಾರ ಮನಸ್ಸಿಗೂ ನೋವಾಗಬಾರ್ದು. ನೀವೇನು ಆಯಿತಾ ಹುರ್ಕೊಳ್ಳಿ, ಅವರಿಬ್ಬರು ಗೆಸ್ಟಾಗಿ ಬರ್ತಿದ್ದಾರೆ ಕಾವ್ಯ ಗಿಲ್ಲಿ, ನೋಡಿ ಹುರ್ಕೊಳ್ರಿ, ಹಾಗೆ ಹೀಗೆ ಏನೇನೆಲ್ಲ ಕಮೆಂಟ್ ಆಗ್ತೀರ ನೀವು. ನಾನು ಎಲ್ಲರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನು ಗೊತ್ತಾ, ನೀವು ಹುರ್ಕೊಳಕ್ಕೆ ಏನೂ ಇಲ್ಲ, ನೀವು ಯೋಚನೆ ಮಾಡಿ, ಹುರ್ಕೊಳಕ್ಕೆ ಏನಿದೆ ಯೋಚನೆ ಮಾಡಿ. ನಿಜವಾಗ್ಲೂ ಕೂಡ ಕಾವ್ಯ ಮತ್ತು ಗಿಲ್ಲಿ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಲಾಂಚಿಂಗ್ ಡೇ ದಿನ ಅವ್ರನ್ನ ಕರೆಸ್ತಾ ಇದ್ದಾರೆ, ಒಂದು ಗೆಸ್ಟಾಗಿ ಕರೆಸ್ತಿದ್ದಾರೆ ಅಂದರೆ ಯೋಚನೆ ಮಾಡಿ. ಅಂದರೆ ಒಂದು ಶೋನ ಐಫ್ ಮಾಡೋಕ್ಕೆ ಕರೆಸ್ತಾ ಇದ್ದಾರೆ. ಅವರಿಬ್ಬರು ಬಂದರೆ ಇನ್ನೂ ಕೂಡ ಶೋ ಕಲರ್ಫುಲ್ ಆಗುತ್ತೆ, ಫಸ್ಟ್ ಎಪಿಸೋಡ್ ಇನ್ನೂ ಸೂಪರ್ ಆಗಿರುತ್ತೆ ಅಂತ ಕರೆಸ್ತಾ ಇದ್ದಾರೆ. ಅದರ ಜೊತೆಗೆ ರಕ್ಷಿತಾ ಶೆಟ್ಟಿಗೂ ಕೂಡ ಲಕ್ಷಾಂತರ ಜನ ಫ್ಯಾನ್ಸ್ ಇದ್ದಾರೆ. ಅವಳನ್ನು ಕೂಡ ವಿಜೃಂಭಣೆಯಿಂದ ನೋಡೋಕ್ಕೆ ಕ್ವಾಟ್ಲೆ ಕಿಚನ್ಸಿನ ಫಸ್ಟ್ ಎಪಿಸೋಡು, ಕ್ವಾಟ್ಲೆ ಕಿಚನ್ ಸೀಸನ್ 2ನ ಫಸ್ಟ್ ಎಪಿಸೋಡ್ ಯಾವಾಗ ಲಾಂಚ್ ಆಗುತ್ತೆ, ಯಾವಾಗ ನೋಡೋಣ ಅಂತ ಅವರು ಕೂಡ ಕಾಯ್ತಾ ಇದ್ದಾರೆ, ಆಯಿತಾ? ಎಲ್ಲ ಕಂಟೆಸ್ಟೆಂಟುಗಳ ಫ್ಯಾನ್ಸ್ಗಳಿಗೂ ಕೂಡ ಅವರವರ ಇಷ್ಟದ ಕಂಟೆಸ್ಟೆಂಟ್ಗಳು ಅವ್ರಿಗೆ ಇಷ್ಟನೇ, ಹಂಗಂತೇಳಿ ಬೇರೆ ಕಂಟೆಸ್ಟೆಂಟ್ಗಳನ್ನ ಕೆಳಗೆ ಮಾಡಿ ಮಾತಾಡೋದಿದೆಯಲ್ಲ, ಅದು ತುಂಬ ತಪ್ಪು. ಯಾರೂ ಮಾಡಬೇಡಿ, ಆಯಿತಾ? ನಾನು ಕೂಡ ಹೇಳ್ತಾ ಇದ್ದೀನಿ ನೋಡಿ, ಇವಾಗ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಗೆಸ್ಟ್ ಆಗಿ ಗಿಲ್ಲಿ ನಟ ಕಾವ್ಯ ಬಂದ್ರೆ ಪ್ರೀತಿಯಿಂದ ವೆಲ್ಕಮ್ ಮಾಡೋಣ. ನಾನೇ ವಿಡಿಯೋ ಮಾಡ್ತೀನಿ, ಪ್ರೋಮೋ ಆಗ್ತಾರೆ ಅವ್ರದ್ದು ಸೂಪರ್, ನಾನೇ ವಿಡಿಯೋ ಮಾಡ್ತೀನಿ. ಬಟ್ ಹಂಗಂತೇಳಿ ಬೇರೆ ಕಂಟೆಸ್ಟೆಂಟ್ಗಳನ್ನ ಕೆಳಗಿಟ್ಟು ಮಾತಾಡಬೇಡಿ, ನೆಗೆಟಿವ್ ಮಾಡಬೇಡಿ ಅನ್ನೋದಷ್ಟೇ ನನ್ನ ವಾದ. ನಿಜವಾಗ್ಲೂ ಕೂಡ ಕ್ವಾಟ್ಲೆ ಕಿಚನ್ ಸೀಸನ್ 2ನ ಫಸ್ಟ್ ಎಪಿಸೋಡು ಚಿಲ್ಲಿ ಚಿತ್ರಾನ್ನ ಬೋಂದಿ ಮೊಸರನ್ನ ಸೂಪರ್ ಆಗಿರುತ್ತೆ. ನಿನ್ನ ಮಂಡೆಯಿಂದ ಒಂದೊಂದೇ ಪ್ರೋಮೋ ಬಿಡುಗಡೆ ಆಗುತ್ತೆ. ಯಾರು ಬರ್ತಾರೆ ಬಿಗ್ ಬಾಸಿಂದ, ಯಾರು ಬರ್ತಾರೆ ಅಂದರೆ ಬಿಗ್ ಬಾಸ್ ಸೀಸನ್ 12ಇಂದ ಯಾರು ಬರ್ತಾರೆ, ಅದೇ ರೀತಿ ಬಿಗ್ ಬಾಸ್ 13ಗೆ ಹೋಗೋರು ಯಾರು ಬರ್ತಾರೆ, ಇದೆಲ್ಲವೂ ಕೂಡ ನಮಗೆ ರಿವೀಲ್ ಆಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ನಾನು ಅಶ್ವಿನಿ ಗೌಡ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಶ್ವಿನಿ ಗೌಡ ಕ್ವಾಟ್ಲೆ ಕಿಚನ್ ಸೀಸನ್ 2 ಬಂದರೆ ಸಖತ್ ಕಿಕ್ ಆಗಿರುತ್ತೆ, ಮಾಸ್ ಆಗಿರುತ್ತೆ. ನಿಜವಾಗ್ಲೂ ಕೂಡ ಅಶ್ವಿನಿ ಗೌಡ, ನಮ್ಮ ಸೂರಜ್ಜು, ಓಂ ಪ್ರಕಾಶ್ ಅಶ್ವಿನಿ ಗೌಡಗೆ ಆಯಿತಾ ಜೋಡಿ ಮಾಡಿಬಿಟ್ರಂತೂ ನಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇಬ್ಬರು ಕೂಡ ಶಾರ್ಟ್ ಟೆಂಪರು ಸೂಪರ್ ಆಗಿರುತ್ತೆ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ನೀವೆಲ್ಲರಿಗೂ ಹೇಳೋದಷ್ಟೇ, ಕಾವ್ಯ ಮತ್ತು ಗಿಲ್ಲಿ ಗೆಸ್ಟಾಗಿ ಬಂದರೆ ರಿಸೀವ್ ಮಾಡ್ಕೊಳ್ಳಿ, ಅದನ್ನು ಇನ್ನೊಬ್ಬರನ್ನ ಕೆಳಗಿಟ್ಟು ಮಾತಾಡೋಕ್ಕೆ ಹೋಗ್ಬೇಡಿ ಅಂತೀನಿ. ನಾನು ರಕ್ಷಿತಾ ಫ್ಯಾನ್ಸ್ ಎಲ್ಲರಿಗೂ ಹೇಳೋದಷ್ಟೇ, ದಯವಿಟ್ಟು ಯಾರೂ ಕೂಡ ಇದಕ್ಕೆ
ಎಲ್ಲರನ್ನೂ ಆಯಿತಾ ಪ್ರೀತಿಯಿಂದ ವೆಲ್ಕಮ್ ಮಾಡಿ. ನಮ್ಗೇನು ಹೇಳಿ, ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಎಂಟರ್ಟೈನ್ಮೆಂಟ್ ಸಿಗಬೇಕು. ರಕ್ಷಿತಾ ಆಗಲಿ, ಸೂರಜ್ ಆಗಲಿ, ಓಂ ಪ್ರಕಾಶ್ ಆಗಲಿ, ನಮ್ಮ ಕರಿಬಸಪ್ಪ ಆಗಲಿ, ಕಾವ್ಯ, ಮೇಘ, ಎಲ್ಲರೂ ಕೂಡ ಸೂಪರಾಗಿ ಮಾಡಲಿ. ಎಲ್ಲ ಚೆನ್ನಾಗಿರೋ ಕಂಟೆಸ್ಟೆಂಟ್ಗಳು ಇನ್ನೂ ಬರಲಿ ಅನ್ನೋದು ನನ್ನ ಆಸೆ. ನಿಮ್ಮೆಲ್ಲರಿಗೂ ಆಯಿತಾ, ಗಿಲ್ಲಿ, ಕಾವ್ಯ ಕ್ವಾಟ್ಲೆ ಕಿಚನ್ ಸೀಸನ್ 2ನ ಲಾಂಚಿಂಗ್ ಡೇ ದಿನ ಗೆಸ್ಟಾಗಿ ಬರ್ತಿರೋದು ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ. ನನಗಂತೂ ಇಷ್ಟನೇ. ಏಕೆ ಅಂತಂದರೆ ನೋಡಿ, ಬಿಗ್ ಬಾಸಿಂದ ಹೋದವರಿಗೆ ಒಂದು ಶೋ ಅಲ್ಲಿ ಅವ್ರು ಬರ್ತಾರೆ ಅಂದರೆ ನಮಗಂತೂ ಖುಷಿನೇ, ಯಾರು ಬಂದರೂ ಖುಷಿನೇ, ಸರಿಯಾ? ಅದರ ಜೊತೆಗೆ ಇನ್ನೂ ನಾನು ನಿಮಗೆ ಹೇಳಕೊಟ್ಟಿರೋದು ಏನು ಗೊತ್ತಾ, ವೆರಿ ಸೂನು ಆಯಿತಾ, ವೆರಿ ಸೂನು ನಿಮಗೆ ಮೋಸ್ಟ್ಲಿ ನಂಗೆ ಗೊತ್ತಿಲ್ಲ, ನನಗೆ ಹಂಗೆ ಅಂತ ಅಲ್ಲಿ ಗುಸು ಕೇಳಿಸ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಲ್ವಾ, ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ಕಡೆಯಿಂದ ಒಂದು ಹ್ಯಾರ್ ಶೂಟ್ ಇದೆ. ಗಿಲ್ಲಿ ಮತ್ತು ಕಾವ್ಯನ ಇಟ್ಕೊಂಡು ಒಂದು ಹ್ಯಾರ್ ಶೂಟ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಗುಸು ನಡೀತಾ ಇದೆ. ಏಕೆ ಅಂತಂದರೆ, ಹೇಗೆ ಬಿಗ್ ಬಾಸ್ ಸೀಸನ್ 10ನಲ್ಲಿ ನಮ್ಮ ಕಾರ್ತಿಕ್ ಮತ್ತು ನಮ್ರತಾ ಗೌಡ ಅವ್ರನ್ನ ಇಟ್ಕೊಂಡು ಒಂದು ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರು ಒಂದು ಹ್ಯಾರ್ ಶೂಟ್ನ ಮಾಡಿದ್ರು, ನಿಮ್ಮೆಲ್ಲರಿಗೂ ಗೊತ್ತು. ಅದೇ ರೀತಿ ಕಾವ್ಯ ಮತ್ತು ಗಿಲ್ಲಿ ನಟನ ಇಟ್ಕೊಂಡು ಹ್ಯಾಡ್ ಶೂಟ್ ಮಾಡ್ತಾರೆ ಸಾಯಿ ಗೋಲ್ಡ್ ಪ್ಯಾಲೇಸಿನ ಸರ್ವಣ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಕಾವ್ಯ ಮತ್ತು ಗಿಲ್ಲಿ ನಟ ಅವರ ಒಂದು ಸಾಯಿ ಗೋಲ್ಡ್ ಪ್ಯಾಲೇಸ್ನ ಒಂದು ಗೋಲ್ಡ್ ಶೂಟು ಸದ್ಯದಲ್ಲೇ ನಡೆಯುತ್ತೆ ಅಂತ ಹೇಳ್ತಾರೆ. ಒಳ್ಳೆಯದಾಗಲಿ. ಯಾರು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಿದ್ರು ನನಗೆ ಹ್ಯಾಪಿನೇ, ಸೂಪರ್. ಅವ್ರು ಮಾಡಲಿ, ಅವರ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಗಲಿ ಅನ್ನೋದಷ್ಟೇ ನನ್ನ ಆಸೆ. ಕ್ವಾಟ್ಲೆ ಕಿಚನ್ನು ಸೀಸನ್ 2 ಇದೇ ಜೂನ್ ಫಸ್ಟ್ ವೀಕು ಸ್ಯಾಟರ್ಡೆ ಸಂಡೇ ಟೆಲಿಕಾಸ್ಟ್ ಆಗುತ್ತೆ. ಫಸ್ಟು ಎಪಿಸೋಡು ಎಲ್ಲರೂ ನೋಡಿ. ಮಂಡೇ ಅಂದರೆ ಈ ಮಂಡೇ ಪ್ರೋಮೋಗಳು ಬರುತ್ತೆ. ಮಂಡೇ, ಟ್ಯೂಸ್ಡೇ, ವೆನಸ್ಡೇ 3 ದಿನ ಕಂಟಿನ್ಯೂಸ್ ಆಗಿ ಪ್ರೋಮೋಸ್ ಬರುತ್ತೆ. ಅದನ್ನು ಕೂಡ ನೋಡಿ ಅಂತೀನಿ. ಒಟ್ಟಾರೆ ಏನು ಗೊತ್ತಾ, ಎಲ್ಲರ ಕಡೆಯಿಂದನೂ TRP ತೆಗಿಯೋಕ್ಕೆ ನೋಡ್ತಾ ಇದೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಅನ್ನೋದೊಂದು ನನಗೆ ಗೊತ್ತಾಗ್ತಾ ಇದೆ. ಕಾರಣ ಇಲ್ಲೇ ಹೇಳ್ತೀನಿ ಆಯಿತಾ, ಇದರಲ್ಲಿ ಏನು ಮುಚ್ಚು ಮರೆ ಇಲ್ಲ. ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಕಾವ್ಯನೂ ಗಿಲ್ಲಿನೂ ಗೆಸ್ಟಾಗಿ ಕರೆದ್ರೆ ಅದೇ ಕಂಟೆಸ್ಟೆಂಟ್ ಆಗಿರುವಂಥ ರಕ್ಷಿತಾ ಕೂಡ ಇರ್ತಾಳೆ. ಇವರ 3 ಜನಗಳ ಮಧ್ಯೆ ನಡೆಯುವ ಮಾತುಕತೆಯು ಕೂಡ ಹೈಲೈಟ್ ಆಗುವಂಥ ಚಾನ್ಸಸ್ ಇದೆ. ತುಂಬಾ ಒಂಥರ ಈ ಶೋ ಇನ್ನೊಂದು ಸ್ಟೆಪ್ಪು ಐಪ್ ತಗೊಳಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಅಲ್ಲಿ ಹೇಗೆ ಒಂದು ಗಿಮಿಕ್ ಮಾಡ್ತಾರೆ, ಅದೇ ರೀತಿ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲೂ ಕೂಡ ಫಸ್ಟು ಏನು ಎಪಿಸೋಡ್ ಇದೆ ಅದನ್ನೊಂದು ಸ್ವಲ್ಪ ಐಪ್ ಮಾಡೋಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಹೇಳೋಣ. ರಕ್ಷಿತಾ, ನೀನು ಕುಕ್ಕಾಗಿ ಹೋಗ್ತಿದ್ಯಾ ಕ್ವಾಟ್ಲೆ ಕಿಚನಿಗೆ. ಇನ್ನು ಕುಕ್ಕಿಂಗ್ ಜೊತೆಗೆ ನಿನ್ನ ಕಾಮಿಡಿನೂ ಕೂಡ ನೋಡೋಕೆ ನಾನು ಕಾಯ್ತಾ ಇದ್ದೀನಿ. ಅದೇ ರೀತಿ ಗಿಲ್ಲಿ ನಟ ಮತ್ತು ಕಾವ್ಯ ಬಂದರೆ ಅವರು ಕೂಡ ಈ ಒಂದು ಕ್ವಾಟ್ಲೆ ಕಿಚನಲ್ಲಿ ನಮ್ಮೆಲ್ಲರನ್ನೂ ಮನೋರಂಜಿಸ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೂರಜ್ ಚಾನ್ಸೇ ಇಲ್ಲ ಗುರು, ನೀನು ನೆಕ್ಸ್ಟ್ ಲೆವೆಲ್ಲು. ಅದೇ ರೀತಿ ಓಂ ಪ್ರಕಾಶ್ ಬಗ್ಗೆ ಹೇಳೋಂಗೇ ಇಲ್ಲ ನಾನು. ಓಂ ಪ್ರಕಾಶು ಶಾರ್ಟ್ ಟೆಂಪರ್ ವ್ಯಕ್ತಿ. ಕಾಮಿಡಿ ಮಾಡುವುದರ ಜೊತೆಗೆ ಕೋಪ ಬಂದಾಗ ಬಾಯಲ್ಲಿ ಸುಪ್ರಭಾತನೇ ಬರೋದು ಓಂ ಪ್ರಕಾಶ್ ಅವರಿಗೆ. ನೋಡೋಣ ಏನೇನು ಅನ್ನೋದು. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ 13ನ ಅಪ್ಡೇಟ್ಸಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಒಂದು ಒಳ್ಳೊಳ್ಳೆ ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್.